ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಡೈಲಿ ಪೂಜೆಗೆ ಯೂಸ್ ಮಾಡುವಂಥ ಸಿಲ್ವರ್ ಐಟಮ್ಸ್ನ ಯಾವ ರೀತಿ ಮನೆಯಲ್ಲೇ ಕೋಲ್ಗೇಟ್ ಪೌಡ್ರ್ ಹಾಕಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಅಂಗಡಿನಲ್ಲೂ ಇದೇ ಯೂಸ್ ಮಾಡೋದು. ಕೆಲವೊಂದು ಐಟಮ್ಸು ಶೋಕೇಸಲ್ಲಿ ಇಟ್ಟು ಗಾಳಿಗೆ ಬಿಟ್ಟಿದ್ರೆ ಇದು ಹೀಗೆ ಕಪ್ಪಾಗತ್ತೆ. ಆ ಟೈಮಲ್ಲಿ ನಾವು ಸ್ವಲ್ಪ ಸಿಲ್ವರ್ ಒರೆಸೋದಕ್ಕೆ ಅಂತ ಒಂದು ಬಟ್ಟೆ ಬರುತ್ತೆ, ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಉಜ್ಜಿದ್ರೆ ಅದು ಮೊದಲು ಯಾವ ರೀತಿ ಶೈನಿಂಗ್ ಇತ್ತೋ ಅದೇ ರೀತಿ ಶೈನಿಂಗ್ ಬರುತ್ತೆ ಇದು. ಮತ್ತು ಆದರೆ ಅಲ್ಲಿ ನೀರು ಯೂಸ್ ಮಾಡಲ್ಲ ತೊಳೆಯೋದಕ್ಕೆ, ಇಲ್ಲಿ ಕೋಲ್ಗೇಟ್ ಪೌಡ್ರನ್ನ ಯೂಸ್ ಮಾಡಿ ನೀರು ಹಾಕಿ ತೊಳಿತೀವಿ. ನೋಡಿ ಫ್ರೆಂಡ್ಸ್, ಇದು ಇನ್ನು ಕೆಲವರು ನಮ್ಮ ಸಿಲ್ವರ್ ತೊಗೊಂಡಿದ್ವಿ ಕಪ್ಪಾಗಿದೆ ಅಂತ ಹೇಳ್ತಾರೆ. ಆದರೆ ಅದು ಕಪ್ಪಾದರೆ ಅದು ಒಳ್ಳೆ ಸಿಲ್ವರ್ ಅಲ್ಲ ಅಂತಲ್ಲ, ಕೆಲವರಿಗೆ ಬಾಡಿಗೆ ಸೆಟ್ ಆಗಲ್ಲ. ಯಾರ್ದು ಹೀಟ್ ಬಾಡಿ ಇರುತ್ತೆ ಅವರಿಗೆ ಸಿಲ್ವರ್ ಬೇಗ ಬ್ಲ್ಯಾಕ್ ಆಗುತ್ತೆ. ಸಿಲ್ವರ್ ಏನಾದ್ರೂ ಯೆಲ್ಲೋ ಕಲರ್ ಅಥವಾ ಗ್ರೀನ್ ಕಲರಿಗೆ ಬಂತಂದರೆ ಅದು ಸಿಲ್ವರ್ ಅಲ್ಲ ಅಂತ. ನೀವಿವಾಗ ಈ ಹಾಲ್ಮಾರ್ಕು 80 ಹಾಲ್ಮಾರ್ಕು 90 ಹಾಲ್ಮಾರ್ಕ್ ಅಂತ ಇವಾಗ ಸಿಲ್ವರಲ್ಲೂ ಬಂದಿದೆ. ನೀವು ಅದನ್ನು ನೋಡಿ ತಗೊಳ್ಳಿ. ನೀವೇನಾದರೂ ಮತ್ತೆ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಸಿಲ್ವರ್ನ, ಅವಾಗ ನಿಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅದಕ್ಕೆ. ನೋಡಿ, ಇವಾಗ ಇದನ್ನೆಲ್ಲ ತಕ್ಕೊಂಡಿದ್ದೀನಿ. ಮೊದಲು ಸ್ವಲ್ಪ ನೀಟಾಗಿ ಸಿಂಕ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಲೇಟ್ಗೆ ಕೋಲ್ಗೇಟ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಕೋಲ್ಗೇಟ್ ಪೌಡ್ರ್ ಇಲ್ಲ ಅಥವಾ ಸಿಕ್ಕಿಲ್ಲ ಅಂತಂದರೆ ಯಾವುದಾದ್ರೂ ಟೂತ್ಪೇಸ್ಟು ಪರವಾಗಿಲ್ಲ. ಆದರೆ ಟೂತ್ಪೇಸ್ಟ್ ಎಂಡಲ್ಲಿ ಒಂದು ಗ್ರೀನು, ಯೆಲ್ಲೋ, ರೆಡ್ಡು, ಬ್ಲೂ ಆ ಥರ ಒಂದು ಮಾರ್ಕ್ ಮಾಡಿರ್ತಾರೆ. ಅಲ್ಲಿ ಗ್ರೀನ್ ಕಲರ್ ಮಾರ್ಕ್ ಇರೋ ಕೋಲ್ಗೇಟ್ ಅಥವಾ ಪೇಸ್ಟ್ನ ಮಾತ್ರ ನೀವು ಯೂಸ್ ಮಾಡಬೇಕು. ಇನ್ನು ಬೇರೆದೆಲ್ಲ ಸ್ವಲ್ಪ ಜಾಸ್ತಿ ಹಾರ್ಮ್ಫುಲ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ಇದನ್ನು ನೀಟಾಗಿ ತೊಳ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನೀವು ಇದನ್ನು ಉಜ್ಜೋದಕ್ಕೆ ಯಾವುದೇ ಕಾರಣಕ್ಕೂ ಸ್ಕ್ರಬ್ಬರ್ ಅದೇನು ಯೂಸ್ ಮಾಡಬೇಡಿ. ಸ್ಕ್ರಬ್ಬರ್ ಹಾಕಿದ್ರೆ ನಿಮಗೆ ಫಸ್ಟ್ ಟೈಮು ಚೆನ್ನಾಗಿ ಅನಿಸುತ್ತೆ, ಅದು ನೀಟಾಗಿ ಕಾಣುತ್ತೆ. ಅದು ಹೋಗ್ತಾ ಹೋಗ್ತಾ ಅದು ಡಲ್ ಆಗುತ್ತೆ ಮತ್ತು ಸ್ಕ್ರ್ಯಾಚಸ್ ಆಗುತ್ತೆ ಅದು. ಅದಕ್ಕೋಸ್ಕರ ನೀವು ಸ್ಕ್ರಬ್ಬರ್ ಯೂಸ್ ಮಾಡಬೇಡಿ. ಇವಾಗ ನೋಡಿ, ಇದು ಗಂಟೆ ತೊಳಿಬೇಕಾದ್ರೆ ಮೇಲ್ಗಡೆ ಅಲ್ಲಿ ಆಂಜನೇಯದು ಒಂದು ವಿಗ್ರಹ ಥರ ಇದೆ, ಅದನ್ನು ಕೈಯಲ್ಲಿ ತೊಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದು ಟೂತ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಇದಕ್ಕೆ ಸ್ವಲ್ಪ ಪೌಡ್ರನ್ನ ನಾನು ಟಚ್ ಮಾಡಿದ್ದೀನಿ. ಇವಾಗ ಹಾಕಿ ನೀಟಾಗಿ ಒಂದು 2-3 ಸಲ ಈ ಥರ ಉಜ್ಜಿದ್ರೆ ಅಲ್ಲಿರೋಂಥ ಗ್ಯಾಪಲ್ಲಿರೋಂಥ ಗಲೀಜೆಲ್ಲ ಆಚೆ ಬಂದುಬಿಡುತ್ತೆ. ಫ್ರೆಂಡ್ಸ್, ಮತ್ತು ನಾನಿದು ಡೈಲಿ ಯೂಸ್ ಮಾಡೋವಂಥ ಐಟಮ್ಸ್ನ ತೋರಿಸ್ತಾ ಇದ್ದೀನಿ. ನೀವು ಯಾವತ್ತಾದರೂ ಒಂದೊಂದು ವಿಶೇಷ ಪೂಜೆಗಳಿಗೆಲ್ಲ ತೆಗ್ದಿರ್ತೀರ, ಅದನ್ನು ಮತ್ತೆ ನೀವು ನೀಟಾಗಿ ತೊಳೆದ್ಬಿಟ್ಟು ಡೈರೆಕ್ಟ್ ನೀವು ಒಳಗೆ ಎತ್ತಿಕ್ಬಿಡಿ. ಅದನ್ನು ತೊಳೆದು ನೀಟಾಗಿ ಒರೆಸಿ 1 ಅವರ್ ನೀವು ಹಾಗೆ ಹೊರಗೆ ಬಿಟ್ಬಿಡಿ. ಆಮೇಲೆ ಅದನ್ನು ನೀಟಾಗಿ ನ್ಯೂಸ್ ಪೇಪರಲ್ಲಿ ನೀಟಾಗಿ ಅದು ಫುಲ್ ಎಲ್ಲ ಕಡೆ ಸುತ್ತಬಿಟ್ಟು, ಪ್ರತಿಯೊಂದು ಐಟಮ್ನ ಸಪ್ರೇಟಾಗಿ ಸುತ್ತಬಿಟ್ಟು, ಆಮೇಲೆ ಅದನ್ನು ಒಂದು ಕವರಲ್ಲಿ ಕಟ್ಟಿ ಒಂದು ಬಟ್ಟೆಗೆ ಸುತ್ತಬಿಟ್ಟು ಎತ್ತಿಕ್ಕಿದ್ರೆ ನೀವು ನೆಕ್ಸ್ಟ್ ಟೈಮ್ ನೀವು ಪೂಜೆಗೆ ತೆಗಿವಾಗ ನೀವು ಅಂಗಡಿಯಿಂದ ಯಾವ ರೀತಿ ತೊಗೊಬಂದಿರ್ತೀರ ಅದೇ ರೀತಿ ಇರುತ್ತೆ. ಅದು ಒಂದು ಟಿಪ್ ನಿಮಗೆ. ಮತ್ತು ಫ್ರೆಂಡ್ಸ್, ಇದು ನೋಡಿ, ಇವಾಗ ಇದೆಲ್ಲ ಆಗಿದೆ. ಇವಾಗ ಇದೇ ಆಯಿಲ್ ಇದೆ ಈ ದೀಪದಲ್ಲಿ, ಅದಕ್ಕೋಸ್ಕರ ನಾನು ಇದನ್ನು ಸೈಡಿಗೆ ಎತ್ತಿಕ್ಕೊತಾ ಇದ್ದೀನಿ. ಇದೆಲ್ಲ ತೊಳ್ಕೊಂಡು ಆದಮೇಲೆ ಇದನ್ನು ತೊಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು, ನಿಮಗೆ ಸಿಲ್ವರ್ ಐಟಮು ಒಂದು 5 ರೂಪಾಯಿ 10 ರೂಪಾಯಿ ರೇಟ್ ಕಮ್ಮಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಇವಾಗ 5 ರೂಪಾಯಿ 10 ರೂಪಾಯಿ ಉಳಿಸೋದಕ್ಕೆ ಹೋದರೆ ನೆಕ್ಸ್ಟ್ ನಿಮಗೆ ಅದನ್ನು ನಾವು ಎಕ್ಸ್ಚೇಂಜ್ ಮಾಡೋವಾಗ ಅಥವಾ ಸೇಲ್ ಮಾಡೋಕ್ಕೆ ಹೋದಾಗ ನಮಗೆ ತುಂಬ ಕಮ್ಮಿಗೆ ತೊಗೊತಾರೆ. ಅದಕ್ಕೋಸ್ಕರ ನೀವು ಹಾಲ್ಮಾರ್ಕ್ ಇವಾಗ ಬಿದ್ದೆಲ್ಲ ಅದು ನೋಡಿ ತಗೊಳ್ಳಿ ದಯವಿಟ್ಟು. ಫ್ರೆಂಡ್ಸ್, ಇವಾಗ ದೀಪ ನೋಡಿ, ಇವಾಗಿದ್ದು ನಾನು ದೀಪ ಸ್ವಲ್ಪ ಆಯಿಲ್ ಇರೋದ್ರಿಂದ ಇದಕ್ಕೆ ಸೋಪ್ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಬೇರೆ ಐಟಮ್ಸ್ ಎಲ್ಲ ಇದು ಪೂಜೆ ಐಟಮ್ಸ್ ನೋಡಿದ್ರೆ ಈ ದೀಪ ಸ್ವಲ್ಪ ಶೈನಿಂಗ್ ಎಲ್ಲ ಕಮ್ಮಿ ಇರುತ್ತೆ. ಯಾಕೆಂದರೆ ನಾನು ಇದಕ್ಕೆ ಯಾವಾಗಲೂ ಸೋಪ್ ಹಾಕೇನೆ ನಾನು ಕ್ಲೀನ್ ಮಾಡ್ಕೊತಿಲ್ಲ, ಅಂದರೆ ಆಯಿಲ್ ಹೋಗಲ್ಲ ಅಂತ. ಹಾಗಾಗಿ ಇದು ಸ್ವಲ್ಪ ಡಲ್ ಆಗಿದೆ. ಇದು ಅಂದರೆ ಶೈನಿಂಗ್ ಕಮ್ಮಿ ಆಗುತ್ತೆ. ನಾವು ಸೋಪಲ್ಲೆಲ್ಲ ಕೆಮಿಕಲ್ ಇರೋದ್ರಿಂದ ಸ್ವಲ್ಪ ಡಲ್ ಆಗಿರುತ್ತೆ ಇದು. ಇವಾಗ ನೋಡಿ, ಇದನ್ನು ಈಗ ಇದಕ್ಕೆ ನಾನು ಒಂದು ಸಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇವಾಗ ಕೋಲ್ಗೇಟ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಉಜ್ಕೊತಾ ಇದ್ದೀನಿ. ಇದು ಗ್ಯಾಪಲ್ಲೆಲ್ಲ ವೈಟ್ ಹಾಗೆ ಉಳ್ಕೊಳ್ಳುತ್ತೆ ನೀವು ನೀಟಾಗಿ ಇದನ್ನು ತೆಗ್ದಿಲ್ಲ ಅಂತಂದರೆ. ಈ ಕೋಲ್ಗೇಟ್ ಬ್ರಷ್ ಇದೆಯಲ್ಲ, ಟೂತ್ ಬ್ರಷ್ ಇದೆಯಲ್ಲ, ಆ ಬ್ರಷಿಂದ ನೀವು ಆ ಗ್ಯಾಪಲ್ಲೆಲ್ಲ ನೀಟಾಗಿ ಉಜ್ಕೋಬೇಕು. ಇಲ್ಲಾಂದರೆ ವೈಟ್ ಉಳ್ಕೊಂಡ್ರೆ ಅದು ಅಲ್ಲೇ ಕಲೆ ಥರ ಆಗುತ್ತೆ, ಅಷ್ಟು ಶೈನಿಂಗ್ ಇರಲ್ಲ ಅದು ತೊಳೆದ್ಮೇಲೂ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಇನ್ನೊಂದು ಸಲ ಕೋಲ್ಗೇಟ್ ಪೌಡ್ರ್ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ಸಿಲ್ವರ್ ಐಟಮ್ನ ಡೈಲಿ ಪೂಜೆಗೆ ಯೂಸ್ ಮಾಡ್ತಾಯಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ. ನಾವು ಹೊರಗಡೆ ಕೊಟ್ಟು ಆವಾಗವಾಗ ಕ್ಲೀನ್ ಮಾಡ್ಸೋಕ್ಕಾಗಲ್ಲ, ಕೆಮಿಕಲ್ ವಾಶ್ ಮಾಡ್ಸೋಕ್ಕಾಗಲ್ಲ ಡೈಲಿ ಪೂಜೆ ಮಾಡೋ ಐಟಮ್ಗಳನ್ನ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಮನೆಯಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಬೋದು. ನಾನು ಇದೊಂದು 15 ಡೇಸ್ಗೆ ಒಂದು ಸಲ ಮಾಡ್ಕೊತೀನಿ. ಇದು ನೀವು ಕ್ಲೀನ್ ಮಾಡಿ ನೀಟಾಗಿ ಇದನ್ನ ಒರೆಸಿದ್ರೇ ಇದು 15 ಡೇಸ್ ಹಾಗೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಆಗಿದೆ. ನೋಡಿ ಎಷ್ಟು ಶೈನಿಂಗ್ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಇದು ನಾಳೆ ಪೂಜೆಗೆ ನಾನು ಇದು ರೆಡಿ ಮಾಡಿ ಇಟ್ಕೊತಿದ್ದೀನಿ. ನಾಳೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.